ಎಲ್ಲರಿಗೂ ನಮಸ್ಕಾರ. ಮೈಸೂರಿನಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ನಡೀತಾ ಇದೆ. 200ಕ್ಕೂ ಹೆಚ್ಚು ಕಂಪನಿಗಳು ಭಾಗಿಯಾಗ್ತಾ ಇದೆ. ಇದರ ಸಂಪೂರ್ಣ ವಿವರ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ ಉದ್ಯೋಗ ಪಡೆಯಬೇಕು ಅಂತ ಇರೋರು ತುಂಬಾ ಜನ ಇದ್ದಾರೆ. ಅವರಿಗೆ ಒಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು. ಈ ಒಂದು ಅವಕಾಶ ಒದಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರವು ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಮೂಲಕ ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ KSDC ಅಂತ ಏನು ಹೇಳ್ತಾರೆ, ಇದರ ವತಿಯಿಂದ ಮೈಸೂರಿನಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನ ಆಯೋಜನೆ ಮಾಡಿದ್ದಾರೆ. ಇದು ಅಕ್ಟೋಬರ್ 17 ಅಂದ್ರೆ ಅಕ್ಟೋಬರ್ 17, 2025 ಮೈಸೂರಿನ ಮಹಾರಾಜ ಮೈದಾನದಲ್ಲಿ ಈ ಬೃಹತ್ ಕಾರ್ಯಕ್ರಮ ನಡೆಯಲಿದೆ. ಇದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳ ಘನ ನೇತೃತ್ವದಲ್ಲಿ ಇದರ ಉದ್ಘಾಟನೆ ಕೂಡ ಆಗುತ್ತೆ. ಅಂದ್ರೆ ಅವರ ಒಂದು ಅಧ್ಯಕ್ಷತೆ ಅಥವಾ ನೇತೃತ್ವದಲ್ಲಿ ಈ ಒಂದು ಮೇಳ ನಡೆಯುತ್ತೆ. ಈ ಮೇಳವು ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಕಲ್ಪಿಸುವ ಸರ್ಕಾರದ ಬದ್ಧತೆಯನ್ನು ಎತ್ತಿ ತೋರಿಸ್ತಿದೆ. ಸೊ ಏನಂದ್ರೆ, ಎಷ್ಟೊಂದು ಜನಕ್ಕೆ ನೀವು ಕೆಲಸ ಕೊಡಿಸ್ತಿಲ್ಲ, ಒಂದು ದಾರಿ ತೋರಿಸ್ತಿಲ್ಲ ಅನ್ನೋರಿಗೆ ಇದು ಉತ್ತರವಾಗಿ ಅವರು ಕೊಟ್ಟಿದ್ದಾರೆ. ಓಕೆನಾ. ಒಟ್ಟಾರೆ ಇದು ಈ ಕರ್ನಾಟಕ ಸರ್ಕಾರವು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಮೂಲಕ ಯಾರಿಗೆಲ್ಲ ಒಂದು ಜಾಬ್ ಬೇಕು ಅನ್ನೋರಿಗೆ ಇದು ಸುವರ್ಣಾವಕಾಶ ಅಂತಾನೆ ನಾನು ಮತ್ತೆ ಹೇಳ್ತೀನಿ. ಹೀಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಈ ಒಂದು ಕರ್ನಾಟಕ KSDC ವತಿಯಿಂದ ಮೈಸೂರಿನಲ್ಲಿ ಇದು ನಡೀತಾ ಇದೆ. ಮೈಸೂರಿನ ಬೃಹತ್ ಉದ್ಯೋಗ ಮೇಳವು ಅಕ್ಟೋಬರ್ 17, ಓಕೆನಾ, ಮತ್ತೆ ಹೇಳ್ತಾ ಇದ್ದೀನಿ, ಮಹಾರಾಜ ಮೈದಾನದಲ್ಲಿ ನಡೆಯುತ್ತೆ. ಐತಿಹಾಸಿಕ ಮಹಾರಾಜ ಮೈದಾನದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವು ನಿರುದ್ಯೋಗಿ ಯುವಕರಿಗೆ ಅಥವಾ ಅರ್ಹ ಅಭ್ಯರ್ಥಿಗಳಿಗೆ ಉದ್ಯೋಗದ ಬಾಗಿಲು ತೆರೆದಂತೆ ಅಂತ ಅನ್ಬೋದು. ಈ ಒಂದು ಮೇಳದಲ್ಲಿ 200ಕ್ಕೂ ಹೆಚ್ಚು ಒಂದು ಕಂಪನಿಗಳು ಭಾಗವಹಿಸುತ್ತಿದೆ. ಅವುಗಳಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಹಲವಾರು ಉದ್ಯೋಗ ಅಂದ್ರೆ ಈಗ ಎಕ್ಸಾಂಪಲ್ ನೀವು ಕಾಮರ್ಸ್ ರಿಲೇಟೆಡ್ ಆಗಿರ್ಬೋದು ಅಥವಾ ಸೈನ್ಸ್ ರಿಲೇಟೆಡ್ ಆಗಿರ್ಬೋದು, MNC ಎಲ್ಲಾ ಜಾಬ್ಗಳು ಎಲ್ಲಾ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದು 200ಕ್ಕೂ ಹೆಚ್ಚು ಕಂಪನಿಗಳು ಬರ್ತಾ ಇದೆ. ಇನ್ನು ಒಂದೇ ಸೂರಿನಲ್ಲಿ ಹಲವಾರು ಕಂಪನಿಗಳು ಒಂದು ಮುಖಾಮುಖಿ ಸಂದರ್ಶನದಲ್ಲಿ ಪಾಲ್ಗೊಳ್ಳುವ ಒಂದು ಅವಕಾಶ ಕೂಡ ಇದೆ. ಸೊ ನೀವು ಯಾರೆಲ್ಲ ಒಂದು ಭಾಗವಹಿಸಬೇಕು ಅವರು SSLC ಮತ್ತು PUC ಹಾಗೂ ಪದವಿ, ಸ್ನಾತಕೋತ್ತರ ಪದವಿ, ITI, ಡಿಪ್ಲೊಮಾ ಹೀಗೆ ವಿವಿಧ ವಿದ್ಯಾರ್ಹತೆಯನ್ನು ಹೊಂದಿರುವ ಉದ್ಯೋಗ ಒಂದು ಯಾರು ಪಡ್ಕೋಬೇಕು ಅಂತಿದ್ರೆ ಈ ಮೇಳದಲ್ಲಿ ಭಾಗವಹಿಸುವವರು ಅರ್ಹರು ಅಂತ ಹೇಳಿದ್ದಾರೆ. ಇನ್ನು ಯಾರೆಲ್ಲ ಒಂದು ಭಾಗವಹಿಸಬೇಕು ಅನ್ನೋರು ಮುಂಚಿತವಾಗಿ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಆಗಿದೆ. ನೋಂದಣಿ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದ್ದು, ಆಸಕ್ತರು ಏನಿದೆ ಉದ್ಯೋಗ ಮೇಳ .KSDC ಕರ್ನಾಟಕ ವೆಬ್ಸೈಟ್ಗೆ ಭೇಟಿ ನೀಡಿ ನಿಮ್ಮ ಹೆಸರನ್ನು ದಾಖಲಿಸಬಹುದು. ಅಭ್ಯರ್ಥಿಗಳು ಸಂದರ್ಶನಕ್ಕೆ ಬರುವಾಗ ರೆಸ್ಯೂಮ್ನೊಂದಿಗೆ ಆಗಮಿಸುವಂತೆ KSDC ಪ್ರಕಟಣೆಯಲ್ಲಿ ತಿಳಿಸಿದೆ. ಇನ್ನು ನಿಮಗೆ ಹೆಚ್ಚಿನ ಮಾಹಿತಿ ಅಥವಾ ಬೇಕು ಅಂದ್ರೆ ಒಂದು ನಂಬರ್ ಕೊಟ್ಟಿದ್ದಾರೆ ಅವರು, 9606494308ಗೆ ಕರೆ ಮಾಡಿ ಸಂಪರ್ಕಿಸಬಹುದು ಅಂತ ಕೂಡ ಹೇಳಿದ್ದಾರೆ. ಈ ಕರ್ನಾಟಕ ಸರ್ಕಾರದ ಒಂದು ಉಪಕ್ರಮವು ರಾಜ್ಯದ ಯುವಜನರ ಕೌಶಲ್ಯ ಮತ್ತು ಉದ್ಯೋಗಶೀಲತೆ ಒಂದು ಉತ್ತೇಜಿಸುವ ನಿಟ್ಟಿನಲ್ಲಿ ಈ ಒಂದು ಮಹತ್ತರವಾದ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಸೊ ಯಾರೆಲ್ಲ ಒಂದು ಉದ್ಯೋಗಕ್ಕೆ ಹುಡುಕ್ತಾ ಇದ್ದೀರಾ ಅಥವಾ ಜಾಬ್ ಚೇಂಜ್ ಆಗಿರ್ಬೋದು, ನಮಗೆ ಉದ್ಯೋಗ ಬೇಕು ಅನ್ನೋರು ಕೂಡ ಅಟೆಂಡ್ ಮಾಡ್ಬೋದು. ಇದು ಒಂದು ಸರ್ಕಾರದ ಒಂದು ಮಹತ್ವದ ಹೆಜ್ಜೆ ಅಂತಾನೆ ಕೂಡ ಹೇಳ್ಬೋದು. ಓಕೆನಾ. ಸೊ ಒಟ್ಟಾರೆ ಯಾರೆಲ್ಲ ಜಾಬ್ನ ಸರ್ಚ್ ಮಾಡ್ತಿದ್ದಾರೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ನಾನು ಲಿಂಕ್ ಕೂಡ ನನ್ನ ಈ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ. ಇದೇ ರೀತಿ ಒಂದು ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ YouTube ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.